ವರುಣಾ ಹೋಬಳಿಗೆ ಸೇರಿದಂಥ ಗುಡಮಾದನಹಳ್ಳಿ ಗ್ರಾಮದಲ್ಲಿ ಸುಮಾರು 30 ಎಕರೆಗೂ ಮಿಕ್ಕಿ ಫಲವತ್ತಾದಂಥ ಹಚ್ಚ ಹಸಿರಿನ ಫಲವತ್ತಾದಂತಹ ಒಂದು ಜಮೀನು ಪ್ರದೇಶ ಇದೆ. ಅಲ್ಲಿ ಬೆಳೆ ಬೆಳೆಯೋದು ಬಿಟ್ಟರೆ ಇನ್ನು ಯಾವ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ. ಮೈಸೂರಿನ ಅಷ್ಟು ಕೊಳಚೆ ನೀರುಗಳು ಹೋಗಿ ಸೇರುವಂಥ ಸ್ಥಳ. ಆ ನೀರನ್ನು ಬಳಸ್ಕೊಂಡು ಅಲ್ಲಿ ಜನ ಬರಡಾಗಿದ್ದಂಥ ಸ್ಥಳವನ್ನು ಫಲವತ್ತಾದಂತಹ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಸುಮಾರು 7 ದಶಕಗಳಿಗೂ ಮೀರಿ ಅವರು ಆ ಭೂಮಿಯನ್ನು ಅವರು ಬಳಸ್ತಾ ಬಂದಿದ್ದಾರೆ. 70 ವರ್ಷಗಳಲ್ಲಿ ಮೈಸೂರಿನಲ್ಲಿ ಅದೆಷ್ಟು ಜನ ಡಿ ಸಿಗಳು ಬಂದು, ಪ್ರಾದೇಶಿಕ ಆಯುಕ್ತರು ಬಂದು, ತಹಸೀಲ್ದಾರ್ ಬಂದೋಗಿದ್ದಾರೆ, ಗ್ರಾಮ ಲೇಖಕರಿಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಇವರೆಲ್ಲರೂ ಕೂಡ ಇದನ್ನು ಈ ಜನರಿಗೆ ಬಳಸಲಿಕ್ಕೆ ಅವರು ಅನುವು ಮಾಡಿಕೊಟ್ಕೊಂಡೇ ಬಂದಿದ್ದಾರೆ. ಹೌದು, ಅದು ಗೋಮಾಳನೇ ಇರ್ಬೋದು, ಆದರೆ 70 ವರ್ಷಗಳಿಂದ ಅವರು ಆ ಭೂಮಿಯನ್ನು ಉತ್ತು ಬಿತ್ತಿ ಗಿಡಗಳನ್ನ ನೆಟ್ಟು ಅಲ್ಲಿ ನೋಡ್ಬೋದಾಗಿದೆ. ಅದರಲ್ಲಿ ಅವರ ಕನಸನ್ನೇ ಬಿದ್ದಿದ್ದಾರೆ. ಮಕ್ಕಳನ್ನು ಓದಿಸ್ತಾ ಇದ್ದಾರೆ, ಮಕ್ಕಳನ್ನ ಮದುವೆ ಮಾಡಿಕೊಡ್ತಾ ಇದ್ದಾರೆ, ಸಾಲ ತಗೊಂಡಿದ್ದಾರೆ, ಸಾಲ ತೀರಿಸ್ತಾ ಇದ್ದಾರೆ. 6ಕ್ಕೆ ಏರದ 3ಕ್ಕೆ ಇಳಿಯದಿರುವಂಥ ಅಂತಹ ಒಂದು ಬದುಕದು. ನೆಮ್ಮದಿಯಾಗಿ ಇವತ್ತು ಜೀವನ ನಡೆಸ್ತಾ ಇದ್ದರೆ ಅಲ್ಲಿ ಒಂದು ಮಾನಸಿಕ ಆರೋಗ್ಯ ಕೇಂದ್ರ ನಿಮ್ಯಾನ್ಸ್ನ ಒಂದು ಘಟಕವನ್ನು ತರಲಿಕ್ಕೆ ನಮ್ಮ ಸರ್ಕಾರದವರು ನಿಶ್ಚಯ ಮಾಡ್ತಿದ್ದಾರೆ. ಇದೇ ಯೋಗ್ಯವಾದಂತಹ ಭೂಮಿ. ಆಡಳಿತವನ್ನು ನಡೆಸುವಂಥ ಜನರಿಗೆ ಯಾವುದು ಯೋಗ್ಯವಾದಂತಹ ಭೂಮಿ, ಈ ಕಟ್ಟಡ ನಿರ್ಮಾಣಕ್ಕೆ ಯಾವುದು ಕೃಷಿಗೆ ಯೋಗ್ಯವಾದಂಥ ಭೂಮಿ ಅನ್ನುವಂಥ ಒಂದು ವಿವೇಕ ಇರಬೇಕಲ್ವ. ಅದೇ ಸ್ಥಳವೇ ಆಗಬೇಕಾ ಮಾನಸಿಕ ಆರೋಗ್ಯ ಕೇಂದ್ರವನ್ನು ಕಟ್ಟಲಿಕ್ಕೋಸ್ಕರ. ನನಗನ್ಸುತ್ತೆ ಇಲ್ಲಿ ನಿಜವಾದ ಮಾನಸಿಕ ಆರೋಗ್ಯ ಹದಗೆಟ್ಟು ಹೋಗಿರೋದು ಯಾರಿಗೆ ಅಂತ ಹೇಳ್ಬೋದು ಇಲ್ಲಿ ಬಹಳ ಎಸ್ಟಾಬ್ಲಿಷ್ ಆಗ್ತಿರುವಂತಹ ಒಂದು ವಿಚಾರ. ಹೌದು, ಗೋಮಾಳ ಸರ್ಕಾರದ ಹೆಸರಿನಲ್ಲಿದೆ, ಆದರೆ ಗೋಮಾಳವನ್ನು ಆಶ್ರಯಿಸಿರುವಂಥ ಅಷ್ಟು ಜಾನುವಾರುಗಳು ರೈತರನ್ನ ಆಶ್ರಯಿಸಿದ್ದಾವೆ. ರೈತರನ್ನ ಬಿಟ್ಟು ಜಾನುವಾರುಗಳಿಗೆ ಬೇರೆ ಒಂದು ಗತಿ ಇಲ್ಲ. ಅದು ಗುಡಮಾದನಹಳ್ಳಿಯಿಂದಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಹುಲ್ಲು ನಮ್ಮ ಪ್ರಾಣಿ ಸಂಗ್ರಹಾಲಯಕ್ಕೆ ರವಾನೆ ಆಗ್ತಾ ಇದೆ ಅಂತ ಹೇಳುವಂಥ ವಿಚಾರ ಇದೆ. ಫಲವತ್ತತೆಯನ್ನು ಹೊಂದಿರುವಂತಹ ಕಟ್ಟಡ ಕಟ್ಟಲಿಕ್ಕೆ ಯೋಗ್ಯವಲ್ಲದ ಬರೇ ಬೆಳೆ ಬೆಳೆಯಲು ಅನ್ನ ಸೃಷ್ಟಿ ಮಾಡಲಿಕ್ಕೋಸ್ಕರ ಇರುವಂತಹ ಭೂಮಿ ಕಂಡ್ರೆ ಇದನ್ನು ನೀವು ಹೋಗಿ ಡಿಸ್ಟರ್ಬ್ ಮಾಡಿ ಅಲ್ಲೇ ಜೀವನವನ್ನೇ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗ್ತಿರಲ್ಲ. ನಾವು ಏನಂತ ಹೇಳೋಣ? ನಿಮಗೆ ಜಿಲ್ಲಾಧಿಕಾರಿಗಳಿಗೂ ನಾನು ಕೇಳ್ತೇನೆ, ರೈತರ ಮನವೊಲಿಸಿ ನೀವು ಆ ಜಮೀನನ್ನು ತಗತ್ತೀರಿ ಅಂತ ಹೇಳುವಂತಹ ನಿಮ್ಮ ಟ್ರೈನಿಂಗಿಗೆ ಒಂದು ಹ್ಯಾಟ್ಸ್ ಆಫ್ ಇದೆ ನನಗೆ. ಅವ್ರನ್ನ ಮನವೊಲಿಸ್ತೀರಿ, ಆದರೆ ಅದೇ ನಿಮ್ಮ ಇಂಟೆಲಿಜೆನ್ಸ್ ಏನಿದೆ ಅದನ್ನು ಉದ್ಯಮಿಗಳ ಜೊತೆ ತೋರ್ಸೋಕ್ಕಾಗತ್ತಾ? ಅವರಿಗೆ ನೀವೇ ಕೊಟ್ಟಂತಹ ಭೂಮಿ, ಉಪಯೋಗಿಸದೆ ಬಿಟ್ಟಂತಹ ಬರಡು ಭೂಮಿ ಏನಿದೆ ಆ ಭೂಮಿಯನ್ನು ದಯಮಾಡಿ ಇಂಥ ಸಮಾಜಮುಖಿಯಾದಂತಹ ಕೃತ್ಯಕ್ಕೆ ಕೊಡಿ ಅಂತ ನಿಮಗೆ ಕೇಳುವಷ್ಟು ಕೆಪಾಸಿಟಿಯನ್ನು ನಾವು ಇಟ್ಕೊಂಡಿದ್ದೀವ. ಅವ್ರು ಕೊಟ್ಟರೆ ದಯಮಾಡಿ ಒಂದು ಬಾರಿ ಪ್ರಯತ್ನ ಪಟ್ಟು ನೋಡಿ. ಅವರ ಸಹಯೋಗದಲ್ಲೇ ಈ ಮಾನಸಿಕ ಆರೋಗ್ಯ ಕೇಂದ್ರ ತಲೆ ಎತ್ತಿ ನಿಲ್ಲಿ ಮೈಸೂರಿನಲ್ಲಿ ಬೇಕಾಗಿದೆ. ಇವತ್ತು ಅದ್ರ ಬಗ್ಗೆ 2 ಮಾತಿಲ್ಲ. ಇಲ್ಲಿ ಮುಂದೆ ಯುವಕರೆಲ್ಲರೂ ಕೂಡ ಮಾನಸಿಕ ಆರೋಗ್ಯವನ್ನು ಕೆಡಿಸ್ಕೊಳ್ಳೋರೆ. ಯಾಕೆ ಅಂತಂದರೆ ಕೈ ತುಂಬ ಕೆಲಸ ಇಲ್ಲ, ಆದಾಯ ಇಲ್ಲ, ಓದಿಗೆ ಬೆಲೆ ಇಲ್ಲ. ಇಂಥ ಸಂದರ್ಭದಲ್ಲಿ ಮೆಂಟಲ್ ಹೆಲ್ತ್ ಹಾಳಾಗದೆ ಏನಾಗುತ್ತೆ? ಒಮ್ಮೆ ಆ ಸ್ಥಳವನ್ನು ಹೋಗಿ ವೀಕ್ಷಿಸುವಂಥದ್ದಾದರೂ ಜಿಲ್ಲಾಧಿಕಾರಿಗಳು ಮಾಡಬೇಕಲ್ಲ. ಹೋಗಿದ್ದೀರಾ ಮಾನ್ಯ ಜಿಲ್ಲಾಧಿಕಾರಿಗಳೇ ಆ ಸ್ಥಳಕ್ಕೆ? ಆರೋಗ್ಯ ಕೇಂದ್ರವನ್ನು ಕಟ್ಟಲಿಕ್ಕೆ ಬಂದಿದ್ದೀರಿ, ತುಂಬ ಒಳ್ಳೆಯ ಒಂದು ಉದ್ದೇಶ. ಎಲ್ಲಿ ಕಟ್ಟಬೇಕು? ಅದಕ್ಕೆ ತಕ್ಕನಾದಂಥ ಭೂಮಿಗಳಿದ್ದಾವಲ್ಲ, ಆ ಭೂಮಿಯಲ್ಲಿ ಬೆಳೆ ಬೆಳೀಲಿಕ್ಕಾಗತ್ತಾ? ನಿಮಗೋಸ್ಕರನೇ ಸಣ್ಣ ತುಣುಕನ್ನು ಹಾಕ್ತಾ ಇದ್ದಾರೆ ಇದರ ಜೊತೆಯಲ್ಲಿ. ಅದನ್ನೊಮ್ಮೆ ನೋಡಿ, ಆ ಒಂದು 2 ನಿಮಿಷದ ವಿಡಿಯೋವನ್ನು ನೋಡಿ, ತಲೆ ಸೇರಿ ಇರುವಂತಹ ಮಾನಸಿಕ ಆರೋಗ್ಯ ಸರಿಯಾಗಿರುವಂತಹ ಯಾವ ನಾಗರಿಕನೂ ಕೂಡ ಅದನ್ನು ಒಪ್ಪಲಾರ ನಿಮ್ಮ ನಿರ್ಧಾರವನ್ನು. ಹಾಗಾಗಿ ಇವತ್ತು ಅನ್ನ ಊಟ ಮಾಡುವಂತಹ, ರೈತರು ಬೆಳೆದ ಅನ್ನವನ್ನು ಊಟ ಮಾಡ್ತಿರುವಂಥ ಪ್ರತಿಯೊಬ್ಬ ನಾಗರಿಕ
ಇವತ್ತು ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಮತ್ತು ಈ ರೈತರ ಬೆನ್ಕಟ್ಟಿ ನಿಲ್ಲುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಒಕ್ಕೊರಲಿನಿಂದ ಈ ನಿರ್ಧಾರವನ್ನು ನಾವು ಪ್ರತಿಭಟಿಸಬೇಕಾಗಿದೆ. ನಿಮಾನ್ಸ್ನಂತಹ ಒಂದು ಬೃಹತ್ ಒಂದು ಸಂಕೀರ್ಣ ಅಲ್ಲಿ ತಲೆ ಎತ್ತಿ ನಿಂತಾಗ ಅದರ ಸುತ್ತಮುತ್ತ ಇರುವಂಥ ಸ್ಥಳಗಳು ಹಳ್ಳಿಗಳಾಗಿ ಉಳ್ಕೊಳ್ಳಲ್ಲ. ಹೇಗೆ ಇವಾಗ ನಮ್ಮ ಎಕ್ಸ್ಪ್ರೆಸ್ ವೇ ಬಂದಾಗ ಎಲ್ಲ ಹಳ್ಳಿಗಳು ಈ ಅಸ್ಮಿತೆಯನ್ನು ಕಳ್ಕೊಂಡು ನಿಮಗೆ ಯಾವ ಹಳ್ಳಿ ಇದಾವೆ ಅಂತ ಗುರುತಿಡಲಿಕ್ಕೆ ಆಗಲ್ಲ. ಎಕ್ಸ್ಪ್ರೆಸ್ ವೇಲಿ ಹೋದಾಗ ಅಭಿವೃದ್ಧಿ ಅಂತಂದರೆ ಈ ಕಟ್ಟಡಗಳು ಮತ್ತು ಕಾಂಕ್ರೀಟ್ ಜಂಗಲ್ಗಳಾಗವೆ. ನಮಗೆ ಮುಂದಿನ ಪೀಳಿಗೆಗೆ ಏನಾದರೂ ಒಂದಿಷ್ಟು ಪರಿಸರ ಉಳಿಸ್ಬೇಕು, ಒಂದು ಒಳ್ಳೆಯ ಅನ್ನ ತಿನ್ನಬೇಕು ಅಂತ ಹೇಳುವಂತಹ ಒಂದು ಕನಸು ನಮಗಿಲ್ಲ. ಪಿಜ್ಜಾ ಬರ್ಗರ್ ಸಂಸ್ಕೃತಿಗೆ ನಾವು ಬಂದು ನಿಂತಿದ್ದೇವೆ. ಅದೊಂದು ಕಡೆ ಇರಲಿ, ಈ ಗುಡ್ಮಾದನಹಳ್ಳಿಯಲ್ಲಿ ಏನಾದರೂ ಈ ರೀತಿಯಾದಂಥದ್ದು ಒಂದು ವ್ಯವಸ್ಥೆ ಬಂದರೆ ಅಲ್ಲಿ ಸುತ್ತಮುತ್ತ ಏನೆಲ್ಲ ಆಗ್ಬೋದು. ಹೊರಗಿನಿಂದ ಜನಗಳು ಬರ್ತಾರೆ, ಅವ್ರುಗಳಿಗೋಸ್ಕರ ಒಂದು ಲಾಡ್ಜ್ ಕಟ್ಟಬೇಕು, ರೆಸ್ಟೋರೆಂಟ್ಗಳು ಬರ್ತವೆ, ಬೇರೆ ಬೇರೆ ತಿನಿಸುಗಳನ್ನು ಇಟ್ಕೊಂಡು ಮಾರಾಟ ಮಾಡುವಂಥದ್ದು ಬರ್ತಾರೆ. ರೈತರು ಎಲ್ಲಿ ಹೋಗ್ತಾರೆ? ಎಲ್ಲ ಭೂಮಿಗಳನ್ನು ಯಾರ್ಯಾರು ತೆಗೆದು ಬಿಟ್ಕೊಂಡಿದ್ದಾರೋ ಇವತ್ತು ಕೃಷಿ ಭೂಮಿ ಅಲಿನೇಷನ್ಗೆ ಒಳಪಡುತ್ತೆ, ಪರಿವರ್ತನೆ ಒಳಪಡುತ್ತೆ, ಬಂದು ಅದನ್ನು ಕಮರ್ಷಿಯಲ್ ಭೂಮಿಯಾಗಿ ಮಾಡ್ಕೋತಾರೆ, ಸೈಟ್ಗಳಾಗ್ತವೆ. ಕೃಷಿ ಭೂಮಿ ಈಗಲೇ ಭಾಳ ಕಡಿಮೆ ಇದೆ. ಅನ್ನ ಬೆಳೆಯುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಮ್ಗೆ ಅನ್ನವೇ ಸಿಗ್ತಾ ಇಲ್ಲ. ನೀವು ಏನು ತಿಂತೀರ? ಮಣ್ಣು ತಿಂತೀರ? ರಿಯಲ್ ಎಸ್ಟೇಟ್ನವರು ಇವತ್ತಿನಿಂದ 20 ವರ್ಷಗಳ ಯೋಚನೆ ಮಾಡ್ತಾರೆ ಬಂಡವಾಳ ಹಾಕೋರು. ಇವತ್ತು ಬಂಡವಾಳ ಹಾಕಿದ್ರೆ 20 ವರ್ಷಗಳ ನಂತರ ಅದು ಎಷ್ಟು ಪಟ್ಟಾಗಿರುತ್ತೆ ಅಂತ ಇಲ್ಲೇ ಯೋಚನೆ ಮಾಡಿ ಬಂಡವಾಳ ಹಾಕುವಂಥವ್ರು. ಅದರ ಹಿಂದೆ ಇಂತಹ ಪ್ರತಿ ಒಂದು ಯೋಜನೆಗಳ ಹಿಂದೆ ರಿಯಲ್ ಎಸ್ಟೇಟ್ ಅವರ ಕೈವಾಡ ಸಹಜವಾಗಿ ಇರುತ್ತೆ. ಅದು ಬಂದರೆ ಸಾಕು, ನನ್ನ ಭೂಮಿಗೆ ಬೆಲೆ ಹೇರುತ್ತೆ, ನನ್ನ ಭೂಮಿಯನ್ನು ನಾನು ಅಲಿನೇಷನ್ ಮಾಡ್ಕೊಳ್ಬೋದು, ನನ್ನ ಭೂಮಿಯಲ್ಲಿ ನಾನು ಬೇರೆ ಏನೋ ಇದಕ್ಕೆ ರಿಲೇಟೆಡ್ ಆಗಿರುವಂಥ ವ್ಯವಸ್ಥೆಗಳನ್ನ ಕಟ್ಬೋದು, ಅಥವಾ ಇದನ್ನು ಇಟ್ಕೊಂಡು ನಾನು ಒಂದಿಷ್ಟು ಪಟ್ಟು ಹಣ ಮಾಡ್ಕೋಬೋದು, ಅದರಿಂದ ರಾಜಕಾರಣಕ್ಕೆ ಬರ್ಬೋದು, ಮತ್ತೊಂದಕ್ಕೆ ಹೋಗ್ಬೋದು. ಇವೆಲ್ಲ ಯೋಚನೆಗಳು ಬಹಳ ತಲೆ ಕೆಡಿಸ್ಕೊಂಡವ್ರಿಗಿದೆ. ಈ ಆಸ್ಪತ್ರೆ ಬೇಕಾಗಿದ್ದು ಅಂಥವ್ರಿಗೇ. ಇವರಿಗೆ ಸಹಜವಾಗಿ ಸರಳವಾಗಿ ಬದುಕಲಿಕ್ಕೆ ಯೋಚನೆಗಳೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಇವರು ಜನರನ್ನು ಇವತ್ತು ಈ ಥರದ ಒಂದು ಆಸ್ಪತ್ರೆಗೆ ಸೇರುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ. ಗುಡಮಾದನಹಳ್ಳಿಯಲ್ಲಿ ತಲೆ ಎತ್ತುತ್ತಿರುವಂಥ ಈ ಯೋಜನೆ ಏನಿದೆ, ಆ ಯೋಜನೆಯ ಹಿಂದೆ ಕೆಲಸ ಮಾಡುವಂಥವರು ನಿಮ್ಮಂತಹ ಸರಳ ವ್ಯಕ್ತಿಗಳು ಅಲ್ಲ, ನಾಗರಿಕರಲ್ಲ, ಅಥವಾ ಸಮಾಜ ಸೇವಕರು ಅಲ್ಲ. ಇವರ ಹಿಂದೆ ಇರುವಂಥದ್ದು ರಿಯಲ್ ಎಸ್ಟೇಟ್ ಉದ್ಯಮಿಗಳೇ. ಇದರಿಂದ ಏನಾರು ಲಾಭ ಬರೋದಾದರೆ ಮೊದಲಿಗೆ ಬರೋದು ಇಂಥವ್ರಿಗೇನೆ, ರೈತರಿಗೂ ಬರಲ್ಲ, ಕೂಲಿ ಕಾರ್ಮಿಕರಿಗೂ ಬರಲ್ಲ. ಇನ್ನು ಬಂದ ಮೇಲೆ ಯಾರು ಜೀವನವನ್ನು ಕಳ್ಕೊಳ್ತಾರೆ ಅವರು ಆಬ್ವಿಯಸ್ಲಿ ಅವರು ಹೋಗಲ್ಲಿ ಮಾನಸಿಕ ಆರೋಗ್ಯ ಕೆಡಿಸ್ಕೊಂಡು ಅಲ್ಲೇ ಹೋಗಿ ಮಲ್ಕೊಳ್ಬೇಕಾಗುತ್ತೆ. ಜಿಲ್ಲಾಧಿಕಾರಿಗಳಿಗೆ ಒಂದು ವಿವೇಚನಾ ಸಾಮರ್ಥ್ಯ ಇರಬೇಕು. ನಾನು ಅವರಲ್ಲಿ ನಿವೇದನೆ ಮಾಡ್ತಾ ಇರೋದು, ದಯಮಾಡಿ ಇದು ನಿಮ್ಮ ಬಾಧ್ಯತೆಯೂ ಕೂಡ. 120 ದಿನಗಳಿಂದ ಅಲ್ಲಿಯ ಜನ ಅಲ್ಲಿ ಮುಷ್ಕರ ಹೂಡಿದ್ದಾರೆ. ನಿಮ್ಮ ಒಂದು ಜವಾಬ್ದಾರಿ ಬಾಧ್ಯತೆ ಏನು ಅಂತಂದರೆ ಒಮ್ಮೆ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರುವಂಥದ್ದು. ಸೈಟ್ ವಿಸಿಟ್ ಆದರೂ ಮಾಡಬೇಕಲ್ಲ. ಯಾರೋ ತಲೆ ಮಾಸದವ್ರು ಹೇಳ್ತಾರೆ ಅಂತ ಹೇಳೋ ಕಾರಣಕ್ಕೆ ನೀವು ನಿರ್ಧಾರಗಳನ್ನ ತಗೊಳ್ಬಾರ್ದು. ನಿಮ್ಮ ನಿರ್ಧಾರ ತಳಮಟ್ಟದ ಜನರ ಬದುಕು ಕಿತ್ಕೊಳ್ಳುವ ಹಾಗಿರಬಾರ್ದು. ಇದನ್ನು ನಾವು ಪ್ರಶ್ನಿಸ್ತೇವೆ. ಜನರು ತೊಂದರೆಗೆ ಸಿಲುಕದ ಹಾಗೆ, ಜೀವನ ಕಳ್ಕೊಳ್ಳದ ಹಾಗೆ ನೋಡಬೇಕಾದಂಥದ್ದು, ಕಾಪಾಡಿಕೊಳ್ಬೇಕಾದಂಥದ್ದು ಒಂದಿಷ್ಟು ಅರಿವಿರುವಂಥ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಆಗುತ್ತೆ. ಗೋಮಾಳದಲ್ಲಿ ಮೇಯಬೇಕಾಗಿರುವಂಥದ್ದು ಅಧಿಕಾರಿಗಳ ಗೂಳಿಗಳಲ್ಲ, ಶ್ರಮಿಕರ, ರೈತರ ಜಾನುವಾರುಗಳು ಅಲ್ಲಿ ಮೇಯಬೇಕಾಗಿರುವಂಥದ್ದು. ಇದುವರೆಗೆ ಯಾವ್ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಅಕ್ರಮ ಸಕ್ರಮವನ್ನು ಮಾಡ್ತಾ ಬಂದಿದ್ದೀರೋ, ಯಾರ್ಯಾರಿಗೋಸ್ಕರ ದೊಡ್ಡ ದೊಡ್ಡ ಬೆನಿಫಿಷಿಯರ್ಸ್ ಇದ್ದಾರೆ, ಇದರಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಮಹಾನುಭಾವರು ಅಕ್ರಮ ಸಕ್ರಮ ಮಾಡ್ಕೊಂಡವ್ರು ಇದ್ದಾರೆ. ಅದರೆಲ್ಲ ಲಿಸ್ಟನ್ನು ತೆಗೀರಿ, ಸಿಗಲಿಲ್ಲ ಅಂತಂದ್ರೆ ಕೊಡೋಣಂತೆ. ಆದರೆ ಈ ಪುಟ್ಟ ಜೀವಗಳು ಎಲ್ಲ ಒಂದಿಷ್ಟು ಗುಂಟೆ, 1 ಎಕರೆ ಜಮೀನನ್ನು ಇಟ್ಕೊಂಡು ಬದುಕನ್ನು ಸಾಗಿಸ್ಕೊಂಡು ಬಂದಂಥವ್ರನ್ನ
ಆಟ ಆಡ್ಸೋದಿದೆಯಲ್ಲ, ಅವರ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡೋದಿದೆಯಲ್ಲ, ಇದನ್ನು ನಾವು ಕಠಿಣವಾದ ಪದಗಳಿಂದ ಖಂಡಿಸ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಪರಿಸರ ಪ್ರಿಯರಾಗ್ಬೋದು, ರೈತಾಪಿ ಜನಗಳ ಹೋರಾಟದ ಬಾಂಧವರಾಗಿರ್ಬೋದು, ಮಹಿಳಾ ಹೋರಾಟಗಾರರಾಗಿರ್ಬೋದು, ಮಕ್ಕಳ ಪರವಾಗಿ, ಯಾಕೆಂತಂದರೆ ಇಲ್ಲಿ ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಜಾನುವಾರುಗಳಿದ್ದಾವೆ. ಪ್ರಾಣಿದಯ ಸಂಘದವರ ಆದಿಯಾಗಿ ಎಲ್ಲರೂ ಕೂಡ ಇಂತಹ ಒಂದು ಮಾನವೀಯ ಕಾರಣಕ್ಕೆ ಒಟ್ಟಾಗಬೇಕಾದಂತಹ ತುರ್ತು ಬಂದ್ಬಿಡುತ್ತೆ, ಅನಿವಾರ್ಯತೆ ಬಂದ್ಬಿಡುತ್ತೆ. ಹಾಗಾಗಿ ಇದಕ್ಕೆ ಅವಕಾಶವನ್ನೇ ಕೊಡಬೇಡಿ. ಬೇಕಾದಷ್ಟು ಸ್ಥಳ ಮೈಸೂರು ಸುತ್ತಮುತ್ತ ಇದೆ, ಅದು ಯೋಗ್ಯವಾದ ಸ್ಥಳವೇ ಮಾನಸಿಕ ಆರೋಗ್ಯ ಘಟಕವನ್ನು ಆರಂಭಿಸಲಿಕ್ಕೆ. ಅದನ್ನೆಲ್ಲವನ್ನು ಕೂಡ ಒಂದು ಸಲ ಪರಿವೀಕ್ಷಣೆ ಮಾಡಿ ಅಲ್ಲಿ ನೀವು ಈ ಒಂದು ಕೇಂದ್ರವನ್ನು ಮಾಡಬೇಕು. ಇಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ನಾವು ಪ್ರತಿಭಟನೆಯ ದಾರಿಯನ್ನು ಹಿಡಿಬೇಕಾಗತ್ತೆ. ಅನ್ನ ಕೊಡುವಂಥ ದಣಿಗಳು ಯಾರಿದ್ದಾರೆ ಅವರ ಪರವಾಗಿ ನಾವು ನಿಂತ್ಕೊಳ್ಬೇಕಾಗತ್ತೆ. ಅದು ಪ್ರತಿಯೊಬ್ಬ ಅನ್ನ ತಿನ್ನುವಂತಹ ವ್ಯಕ್ತಿಯ ಭಾಳ ಮುಖ್ಯವಾದ ಜವಾಬ್ದಾರಿ ಆಗುತ್ತೆ. ಇದೇ ರೀತಿಯಾಗಿ ಕೃಷಿ ಭೂಮಿನೆಲ್ಲ ಕಬಳಿಸ್ತಾ ಬಂದರೆ ನೀವು ಗೊಬ್ಬರನೇ ತಿನ್ನಬೇಕಾಗುತ್ತೆ. ಯಾವ ಗೊಬ್ಬರನ? ಈ ಸಗಣಿ ಗೊಬ್ಬರನೂ ಸಿಗಲ್ಲ ನಿಮಗೆ, ರಾಸಾಯನಿಕ ಗೊಬ್ಬರ ತಿಂದು ಸಾಯಬೇಕಾಗುತ್ತೆ. ಹಾಗಾಗಿ ರೈತರ ಬೆನ್ಕಟ್ಟಿ ನಿಲ್ಲುವಂಥದ್ದು, ಪರಿಸರವನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು, ಮುಂದಿನ ತಲೆಮಾರಿಗೆ ನಾವು ಯೋಗ್ಯರಾಗಿದ್ದೀವಿ ಅಂತ ನಾವು ತಿಳಿಸೋದಕ್ಕಾದ್ರೂ ನಾವು ಈ ಪರಿಸರವನ್ನು ಉಳಿಸ್ಕೊಳ್ಳೋದು, ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಈ ಕೆಲಸ ಸರ್ಕಾರದಿಂದನೇ ಮೊದಲು ನಡೀಬೇಕು. ಈ ಜಾಣತನವನ್ನು ಸರ್ಕಾರದ ಅಧಿಕಾರಿಗಳು ಪ್ರದರ್ಶನಕ್ಕಿರುವಂಥದ್ದಿಲ್ಲ. ಓಲೈಸುವಂಥದ್ದು, ಎಲ್ಲರನ್ನ ಮನವೊಲಿಸುವಂಥ ಕೆಲಸವನ್ನು ನೀವು ದಯಮಾಡಿ ಜಿಲ್ಲಾಧಿಕಾರಿಗಳಾಗಿ ಮಾಡಬೇಡಿ. ನಿಮ್ಮ ಮನವೊಲಿಕೆ ಏನಿದ್ರೂ ಕೂಡ ಈ ಕಡೆ ಬುದ್ಧಿವಂತರಿದ್ದಾರಲ್ಲ ಅವ್ರುಗಳ ಜೊತೆಗೆ ಮಾಡಿ, ಅವರ ಭೂಮಿಯನ್ನು ತಗೊಳ್ಳಿ. ಇಂತಹ ಯೋಜನೆಗಳನ್ನ ಕಟ್ಟಲಿಕ್ಕೆ ಅವರ ಒಂದು ಕೋಆರ್ಡಿನೇಷನ್, ಕೋಆಪರೇಷನ್ನು, ಒಳಗೊಳ್ಳುವಿಕೆಯನ್ನು ಇಟ್ಕೊಳ್ತಾ ಅವರ ಹೆಸರನ್ನೇ, ಅವರ ತಾತನ ಹೆಸರನ್ನೇ ಇಟ್ಟು ಇಂಥ ಆಸ್ಪತ್ರೆಗಳನ್ನ ಕಟ್ಟಿ ಆಗುತ್ತೆ. ಇಲ್ಲಿ ಎಲ್ಲವೂ ಸರಿ ಇಲ್ಲ. ಅಷ್ಟೊಂದು ಅಕ್ರಮಗಳು ನಡೆಸಿದಂತಹ ದೊಡ್ಡ ವ್ಯಕ್ತಿಗಳ ಇದ್ದಾರಲ್ಲ, ಅವರ ಜಮೀನನ್ನು ತಗೊಂಡು ಮಾಡ್ಕೊಳ್ಳಿ. ಈ ಗೋಮಾಳದಲ್ಲಿ 70 ವರ್ಷಗಳಿಂದ ಬೆವರು ಇಳಿಸಿ ಕೆಲಸ ಮಾಡಿರುವಂಥ ರೈತರನ್ನು ಹಾಕ್ಕೊಳ್ಳಾಕತ್ತೀರ. ಅವರು ಒಂದು ಜೀವ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರಿಸಲಿಕ್ಕೆ ನಿಮಗೆ ಯೋಗ್ಯತೆಗಳಿರೋದಿಲ್ಲ. ಇಷ್ಟನ್ನು ಒಂದು ಎಚ್ಚರಿಕೆಯಾಗಿ ನಿಮಗೆ ಕೊಡ್ತಾ, ಮೈಸೂರಿನ ಜನ ಖಂಡಿತವಾಗ್ಲೂ ಎಚ್ಚೆತ್ತುಕೊಳ್ತಾರೆ, ಈ ಒಂದು ಸ್ಥಿತಿಯನ್ನು ಖಂಡಿಸ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಅನ್ಯಾಯ ಆಗಲಿಕ್ಕೆ ವಿವೇಚನೆ ಇರುವಂತಹ ವ್ಯಕ್ತಿಗಳು ಬಿಡಲ್ಲ ಅಂತ ಹೇಳೋ ನಂಬಿಕೆಯಿಂದ ಈ ಎಚ್ಚರಿಕೆಯ ಮಾತುಗಳನ್ನು ಸಂವಿಧಾನಾತ್ಮಕವಾಗಿ ರವಾನಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.